وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮಾಯಿನ್ ಅಮ್ಮಾಬಾದ್. ಇದನ್ನು ನೀವು ಮಾಡುವುದಾದರೆ ನಿಮ್ಮ ಶರೀರದಲ್ಲೂ ನಿಮ್ಮ ಸಂಪತ್ತಿನಲ್ಲೂ ನಷ್ಟ ಸಂಭವಿಸಲಿದೆ. ಅಷ್ಟಕ್ಕೂ ನಾವು ಭಯಪಡಬೇಕಾದಂತಹ ಒಂದು ಸಂಗತಿಯಾಗಿದೆ ಇದು. ಆದರೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಇದು ಸಂಭವಿಸುತ್ತದೆ. ಹಾಗಾದರೆ ಅಂತಹ ಒಂದು ಸಂಗತಿ ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್ ಅಬಿ ಸುರ್ಮತ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಅನ್ನ ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಮನ್ ಲಾರ್ರಲ್ಲಾಹು ಬಿಹಿ, ಇನ್ನೊಬ್ಬನ ಸಂಪತ್ತಿನಲ್ಲಿ ಆ ಸಂಪತ್ತಿನ ನಾಶವನ್ನು ನೀನು ಬಯಸುವುದಾದರೆ ನಿನ್ನ ಸಂಪತ್ತಿನಲ್ಲಿ ಅಲ್ಲಾಹನ ನಾಶವನ್ನು ನೀಡ್ತಾನೆ. ಅದೇ ರೀತಿ ವಮನ್ ಶಾಕಲ್ಲಾಹು ಅಲೈಹಿ, ಇನ್ನೊಬ್ಬನ ಶರೀರದಲ್ಲಿ ನೀನು ನಾಶವನ್ನು ಬಯಸುವುದಾದರೆ ಅದೇ ನಿನ್ನ ಶರೀರದಲ್ಲಿ ಅಲ್ಲಾಹನ ನಾಶವನ್ನು ಬಯಸ್ತಾನೆ ಎಂದು. ಅಂದರೆ ಒಬ್ಬನಲ್ಲಿ ಸಂಪತ್ತಿದೆ, ಆ ಸಂಪತ್ತು ನಶಿಸಿ ಹೋಗಬೇಕು ಎಂಬ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ಕಾರ್ಯಗಳು ನೀನು ಮಾಡುವುದಾದರೆ ಜನರಲ್ಲಿ ಆತನ ಕುರಿತು ಆತನು ಕದ್ದಂತಹ ಸಂಪತ್ತು ಅಥವಾ ಆತನು ಮತ್ತಿತರ ನಿಷಿದ್ಧವಾದಂತಹ ದಾರಿಯಿಂದ ಸಂಪಾದಿಸಿದಂತಹ ಸಂಪತ್ತು ಎಂದು ಹೇಳಿ ಆ ಸಂಪತ್ತನ್ನು ನಾಶಗೊಳಿಸಲು ನೀನು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ನಿನ್ನ ಸಂಪತ್ತನ್ನು ಅಲ್ಲಾಹ ನಾಶಗೊಳಿಸ್ತಾನೆ. ಅಥವಾ ಗೀಬತ್ತು ಹೇಳಿ ನಮೀಮತಿ ಹೇಳಿ ಆತನ ರಹಸ್ಯವನ್ನು ಜನರ ಮುಂದೆ ಬಯಲು ಮಾಡಿ ಆತನ ಇಜ್ಜತನ್ನು ನಷ್ಟ ಹೊಂದಿಸುವುದಾದರೆ, ಆತನ ಶರೀರಕ್ಕೆ ನೀವು ನಾಶವನ್ನು ಬಯಸುವುದಾದರೆ ನಿನ್ನ ಶರೀರಕ್ಕೆ ಅಲ್ಲಾಹನ ನಾಶವನ್ನು ಬಯಸ್ತಾನೆ ಎಂದು. ಆದ್ದರಿಂದ ನಮ್ಮ ಕಾರಣದಿಂದಾಗಿ ಯಾರ ಸಂಪತ್ತಿಗೂ ಯಾರ ಶರೀರಕ್ಕೂ ಯಾರ ಇಜ್ಜತಿಗೂ ಯಾವುದೇ ಒಂದು ನಾಶ ಒಂದು ನಷ್ಟ ಸಂಭವಿಸದಂತೆ ನಾವು ಇಹಲೋಕದಲ್ಲಿ ಜೀವಿಸಬೇಕು. ಆಗಲೇ ನಮಗೊಬ್ಬ ಪರಿಪೂರ್ಣವಾದಂತಹ ಈಮಾನ್ನೊಂದಿಗೆ ವಿಶ್ವಾಸಿಯಾಗಿ ಜೀವಿಸಲು ಸಾಧ್ಯ. ಆದ್ದರಿಂದ ಆ ರೀತಿ ಜೀವಿಸಲು ನಾವು ಪ್ರಯತ್ನಿಸೋಣ. ಇನ್ನು ಮುಂದೆ ಇರುವಂತಹ ಜೀವನದಲ್ಲಿ ನನ್ನ ನಾಲಿಗೆಯಿಂದ ಯಾವುದೇ ಓರ್ವ ವ್ಯಕ್ತಿಯ ಕುರಿತು ಆತನು ಇಷ್ಟಪಡದಂತಹ ಒಂದೇ ಒಂದು ಮಾತುಗಳು ನಾನು ಹೇಳಲ್ಲ ಎಂಬಂತಹ ದೃಢ ನಿಶ್ಚಯವನ್ನು ನಾವು ಮಾಡಿ ಜೀವಿಸೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.